ततस्सागत्य पुरं स्वपित्रोश्चिकीर्षयाशां बलदेवसंयुतः निपात्य तुङ्गात् रिपुयूथनाथं ಹತಂ ವ್ಯಕರ್ಷತ್ ವ್ಯಸುಮೋಜಸೂರ್ವ್ಯಾಂ. ಭಾಗವತದ 3ನೇ ಸ್ಕಂದದ 3ನೇ ಅಧ್ಯಾಯದ ಪ್ರಾರಂಭ ಇವತ್ತು ನಾವು ಮಾಡಬೇಕು ಆದದ್ದು. ಕೃಷ್ಣ ಮಾಡಿದ ಲೀಲೆಗಳನ್ನು ಉದ್ಧವ ವಿದುರನಿಗೆ ವರ್ಣಿಸಿ ಹೇಳ್ತಿದ್ದಾನೆ. ನಂದಗೋಕುಲದಲ್ಲಿ, ವೃಂದಾವನದಲ್ಲಿ ಆತ ತೋರಿಸಿದ ಲೀಲೆಗಳನ್ನು ಈ ಹಿಂದೆ ನೋಡಿದ್ದೀವಿ. ಇವತ್ತಿನ ಈ 3ನೇ ಅಧ್ಯಾಯದ 1ನೇ ಶ್ಲೋಕವನ್ನು ಹೇಳುವುದಕ್ಕಿಂತ ಮುಂಚೆ ಕಳೆದ 2ನೇ ಅಧ್ಯಾಯದಲ್ಲಿ ಕೊನೆಗೆ ಬಂದಿರುವಂಥ ಒಂದು ಶ್ಲೋಕವನ್ನು ಇನ್ನೊಂದು ಬಾರಿ ಅವಲೋಕಿಸಿ ಮುಂದುವರಿಯೋಣ. ಶರಚ್ಛಶಿಖರೈರ್ಬೃಷ್ಟಂ ಮಾನಯನ್ ರಜನೀಮುಖಂ ಗಾಯನ್ ಕಲಪದಂ ರೇಮೆ ಸ್ತ್ರೀಣಾಂ ಮಂಡಲ ಮಂಡನಃ ಅಂತ ಬಂತು. ಶರತ್ಕಾಲದ ಬೆಳದಿಂಗಳು ಎಲ್ಲ ಕಡೆ ಹಿಟ್ಟು ಚೆಲ್ಲಿದಂತೆ ಚೆಲ್ಲಿತ್ತು. ಆಗ ಕಾಲಿಟ್ಟಿತ್ತು ಮುಸ್ಸಂಜೆ. ಅದನ್ನು ಗಮನಿಸಿ ಕೃಷ್ಣ ರಾಸಲೀಲೆಯನ್ನು ಪ್ರಾರಂಭಿಸಿದ. ಗೋಪಸ್ತ್ರೀಯರ ಸಮೂಹದ ನಡುವೆ, ಗೋಪಸ್ತ್ರೀಯರ ಮಂಡಲದ ನಡುವೆ ಆತನು ವಿಹರಿಸಿದ, ಮಧುರವಾಗಿ ಹಾಡಿದ ಅಂತ ಬಂದಿದೆ. ಅಲ್ಲಿ ರಜನೀಮುಖ ಅಂತಿದೆ. ರಜನೀಮುಖ ಅಂದರೆ ರಾತ್ರಿಯ ಮುಖ, ರಾತ್ರಿಯ ಪ್ರಾರಂಭ ಅಂದರೆ ಹಗಲು, ಈ ಸಾಯಂಕಾಲ ಅಂತ ಅರ್ಥ. ಹಗಲು 12 ಗಂಟೆದ್ದು, ರಾತ್ರಿ 12 ಗಂಟೆದು. ಹಗಲಿನ ಪ್ರಾರಂಭ ಅಂದರೆ ಬೆಳಗಿನ ಸೂರ್ಯೋದಯದ ಹೊತ್ತು. ರಾತ್ರಿಯ ಪ್ರಾರಂಭ ಅಂದರೆ ಸೂರ್ಯಾಸ್ತ ಆದ ಮೇಲಿನ ಸ್ವಲ್ಪ ಹೊತ್ತು, ಮುಸ್ಸಂಜೆ. ರಜನೀಯ ಮುಖ ಅಂತ ಅಲ್ಲೇನು ಶಬ್ದ ಇದೆ. ರಜನಿ ಅಂದರೆ ರಾತ್ರಿ, ಅದರ ಮುಖ ಅಂತ. ಮುಖ ಅಂದರೆ ಪ್ರಾರಂಭ ಅಂತ. ಇದು ಶೃಂಗಾರದ ಶ್ಲೋಕ ಆದ್ದರಿಂದ ಆ ಎಲ್ಲ ಗೋಪಸ್ತ್ರೀಯರನ್ನು ಈತ ಕೂಡಿಕೊಂಡು ರಮಿಸಿದ ಅಂತ ಹೇಳುವ ಪ್ರಸಂಗದಲ್ಲೇ ಆ ರಜನೀ ಮುಖ ಏನಿದೆ, ರಜನಿ ಅನ್ನುವುದು ಒಂದು ಸ್ತ್ರೀ, ರಾತ್ರಿ ಎಂಬ ಹೆಣ್ಣು. ಅವಳ ಮುಖ ಕೂಡ ಬೆಳದಿಂಗಳಿನಲ್ಲಿ ತೊಯ್ದಿತ್ತು. ಬೆಳದಿಂಗಳು ಎಲ್ಲ ಕಡೆ ಪಸರಿಸಿತ್ತು. ಗೋಪಸ್ತ್ರೀಯರ ಮುಖಾರವಿಂದಗಳನ್ನು ಅದು ಮುಟ್ಟಿತ್ತು. ಹಾಗೆ ರಾತ್ರಿಯ ಪ್ರಾರಂಭ, ಮುಸ್ಸಂಜೆಯನ್ನು ಅದು ಮುಟ್ಟಿತ್ತು. ಹೀಗೆ ರಾತ್ರಿ ಎಂಬ ಆ ಹೆಣ್ಣಿನ ಮುಖವನ್ನು ಮುಟ್ಟಿತ್ತದು. ಅದನ್ನು ಮಾನಯನ್ ಅಭಿನಂದಿಸ್ತಾ, ಇದೆಷ್ಟು ಅದ್ಭುತವಾಗಿದೆ, ನಿನ್ನ ಮುಖದ ಮೇಲೆ ಚೆಲ್ಲಿದ ಈ ಬೆಳದಿಂಗಳು ಎಷ್ಟು ಅದ್ಭುತವಾಗಿದೆ ಅಂತ ಆ ರಾತ್ರಿ ಎಂಬ ಸ್ತ್ರೀಯನ್ನು ಪ್ರಶಂಸಿಸಿ, ಅವಳಲ್ಲಿ ಪ್ರೇಮದ ಕಾಮದ ಕಿಚ್ಚನ್ನು ಹೊತ್ತಿಸಿ ಆತ ಹಾಡಿದ. ಹಾಡಿ ಕಿಚ್ಚನ್ನು ಹೊತ್ತಿಸಿದ. ಮಾನಯನ್ ಗಾಯನ್. ಆ ಗಾನ, ಅವನೇನು ಹಾಡಿದ ಅದೆಲ್ಲವೂ ಶೃಂಗಾರದ ಹಾಡೇ ಆಗಿತ್ತು. ಕೃಷ್ಣ ಕೊಳಲು ಊದಿದ್ದು ಅನೇಕ ಕಡೆ ವರ್ಣಿತ ಆಗಿದ್ದೇ ಇದೆ. ಹಾಡಿದ್ದು ಮುಂದೆ 10ನೇ ಸ್ಕಂದದಲ್ಲಿ ಒಂದೆರಡು ಕಡೆ ಬರೋದಿದೆ. ಈಗ ಇಲ್ಲಿ ಕೂಡ ಬಂದಿದೆ. ಹೀಗೆ ರಜನೀಯ ಮುಖ ಅಂದರೆ ಅದು ಕೇವಲ ರಾತ್ರಿಯ ಪ್ರಾರಂಭವಲ್ಲ, ಹೊರತು ರಾತ್ರಿ ಎಂಬ ಹೆಣ್ಣಿನ ಮುಖ, ಅದನ್ನು ಮಾನಯನ್ ಅಂತ ಹೀಗೆ ಅಲ್ಲೊಂದು ಶೃಂಗಾರ ಇದ್ದದ್ದನ್ನು ಗಮನಿಸ್ಬೇಕು ನಾವು. ಅದೆಲ್ಲ ಲೀಲೆಗಳಾದ ಮೇಲೆ ಅಕ್ರೂರ ಬಲರಾಮಕೃಷ್ಣರನ್ನು ಮಥುರೆಗೆ ಕರ್ಕೊಂಡು ಹೋಗಬೇಕು ಅಂತ ಬಂದಾಗ ಬಲರಾಮನ ಜೊತೆಗೆ ಅಲ್ಲಿಗೆ ಹೋದ. ಅವನ ತಂದೆ ತಾಯಂದಿರು ವಸುದೇವ ದೇವಕಿಯರು ಬಹಳ ದಿವಸದಿಂದ
ಇವರಿಬ್ಬರನ್ನು ನೋಡಬೇಕು ಎಂಬ ಬಯಕೆಯನ್ನು ಹೃದಯದಲ್ಲಿ ಹೊತ್ತಿದ್ರು. ಅಲ್ಲೇ ಈ ಕುವಲಯ ಪೀಡ ಮೊದಲಾದ ಶತ್ರುಗಳು, ಆನೆ, ಮಲ್ಲರು ಇವರೆಲ್ಲರದು ಸಂಹಾಸನ ಆದ ಬಳಿಕ ಎತ್ತರದ ರಾಜಸಿಂಹಾಸನದ ಮೇಲೆ ಕೂತಿದ್ದ ಆ ಕಂಸ ಶತ್ರುಗಳ ಗುಂಪಿನಲ್ಲಿ ಆತನೇ ಹಿರಿಯ. ಆತನನ್ನು ಬಲದ ಮೇಲೆ ನೆಲದ ಮೇಲೆ ಇವನು ಸೆಳೆದ, ಹೊಡೆದು ಎಳೆದಾಡಿ ಆತನನ್ನು ಕೊಂದು ಹಾಕಿದ ಅಂತ ಅಲ್ಲಿ ವಿವರಣೆ. ಮುಂದೆ ಸಾಂದೀಪನಿ ಆಚಾರ್ಯನ ಬಳಿಗೆ ಹೋದ ಬಲರಾಮನ ಜೊತೆಗೇನೆ. ಅಲ್ಲಿ ಅವರು ಕಲಿಸಿದಂಥ ವಿದ್ಯೆಗಳನ್ನೆಲ್ಲ ಕಲಿತ ಮತ್ತು ಅವರಿಗೆ ಗುರುದಕ್ಷಿಣೆ ಕೊಡುವ ಹೊತ್ತು ಬಂತು. ಆಗ ಆ ಗುರುವಿನ ಪುತ್ರ ಎಂದೋ ಸತ್ತು ಕಣ್ಮರೆಯಾಗಿದ್ದ ಪಂಚಜನ ಅನ್ನುವ ರಾಕ್ಷಸನ ಹೊಟ್ಟೆಯಲ್ಲಿ ಆತ ಇದ್ದ. ಆತನನ್ನು ಕೃಷ್ಣ ಮರಳಿ ಕರೆತಂದ. ಪಂಚಜನೋದರ ತಂತಿದೆ ಅಲ್ಲಿ ಈ 2ನೇ ಶ್ಲೋಕದಲ್ಲಿ. ಪಂಚಜನ ಎಂಬ ರಾಕ್ಷಸನ ಹೊಟ್ಟೆ ಸೇರಿ ಸತ್ತು ಹೋಗಿದ್ದ ಆ ಗುರುಪುತ್ರ. ಅಲ್ಲಿಂದ ಯಮಲೋಕಕ್ಕೆ ಹೋಗಿದ್ದ. ಕೃಷ್ಣ ಆ ಪಂಚಜನ ಎಂಬ ರಾಕ್ಷಸನನ್ನು ಕೊಂದು ಪಾಂಚಜನ್ಯವನ್ನು ತಯಾರು ಮಾಡಿ ಶಂಖವನ್ನು ಮಾಡಿಸಿಕೊಂಡು ಯಮಪಟ್ಟಣಕ್ಕೆ ಹೋಗಿ ಅಲ್ಲಿ ಯಮನಿಂದ ಪೂಜೆ ಸ್ವೀಕಾರ ಮಾಡಿ ಅಲ್ಲಿದ್ದ ಗುರುಪುತ್ರನನ್ನು ಕರ್ಕೊಂಡು ಬಂದ ಅಂತ. ಅದನ್ನು ಹಾಗೆ ನಾವು ಅದು ಹಿಂದಿನ ಕಥೆಯನ್ನು ತಿಳ್ಕೊಳ್ಬೇಕು. ಈ 2 ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯ ಏನೂ ಇಲ್ಲ. ಅದರಿಂದ ಉಳಿದ ಯಾವ ವ್ಯಾಖ್ಯಾನಕಾರರ ವಿಷಯವನ್ನು ನಾನು ಹೇಳಿಲ್ಲ. ಒಬ್ಬರೇ ವೀರರಾಘವರು ಇದನ್ನು ಹೇಳಿದ್ದಾರೆ. ಪಂಚಜನ ಎಂಬ ರಾಕ್ಷಸನ ಹೊಟ್ಟೆಯನ್ನು ಸೇರಿದ್ದ, ಅಲ್ಲಿಂದ ಯಮಲೋಕಕ್ಕೆ ಹೋಗಿದ್ದ ಅಂತ. ತಸ್ಯ ಉದರ ವಿದಾರಣ ದ್ವಾರ ಯಮಪುರೀಂ ಗತ್ವ ತತಃ ಪುತ್ರಮಾನೀಯ ಪ್ರಾದಾತ್ ಅಂತ ಅವರೊಬ್ಬರು ಬರೆದಿದ್ದಾರೆ. ಆ ಕಥೆಯನ್ನು ನಾವು ಹೇಗೋ ಮುಂದೆ ನೋಡೋರಿದ್ದೀವಿ ವಿಸ್ತೃತವಾಗಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.